ಈಗ ನೋಡಿದ್ದು ಬರೀ ಸಿನಿಮಾ ಡೈಲಾಗ್. ಪೊಲೀಸ್ ಅಧಿಕಾರಿಯ ಪಾತ್ರ ಮಾಡಿರುವಂತ ಡಾಲಿ ಧನಂಜಯ್ ಅವರ ಡೈಲಾಗ್. ಇದೇ ರೀತಿ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ರಾತ್ರಿವರೆಗೆ ಕಮಿಷನರ್ ಆಗಿದ್ದಂತ ಬಿ ದಯಾನಂದ್ ಅವರ ಡೈಲಾಗ್ ಹೊಡೆದಿದ್ರು. ಇದೇ ಡೈಲಾಗ್ ಅನ್ನ ಪೊಲೀಸರು ಮಾಡದ ತಪ್ಪಿಗೆ ಈಗ ತಲೆ ಕೊಡಬೇಕಾ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ರು. ಹಾಗಿದ್ರೆ ಸಭೆಯಲ್ಲಿ ಸಿಎಂ ಡಿಸಿಎಂ ಸಚಿವರ ಎದುರೇ ದಯಾನಂದ್ ಅವರು ಏನು ಹೇಳಿದ್ರು ನೋಡೋಣ. ಆ ಮೂಲಕವಾಗಿ ಈ ಬೆಂಗಳೂರು ಕಾಲ್ ತುಳಿತದ ಕೇಸ್ಗೆ ಪೊಲೀಸರ ತಲೆದಂಡ ಆಗುತ್ತೆ. ತಲೆದಂಡಕ್ಕೂ ಮುನ್ನ ಡಿಸಿಎಂ ಮತ್ತು ಸಚಿವರ ಜೊತೆ ಸಿಎಂ ಸಭೆ ಆಗುತ್ತೆ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರು ಕೂಡ ಭಾಗಿಯಾಗಿದ್ರು. ಬೆಂಗಳೂರು ಕಾಲ್ ತುಳಿತದ ಕೇಸ್ಗೆ ಪೊಲೀಸರ ತಲೆದಂಡ ಆಗಿದೆ. ತಲೆದಂಡಕ್ಕೂ ಮುನ್ನ ಡಿಸಿಎಂ ಸಚಿವರ ಜೊತೆ ಸಿಎಂ ಸಭೆ ಮಾಡಿದ್ರು. ಸಭೆಯಲ್ಲಿ ಡಿಸಿಎಂ ಡಿಕೆಶಿ, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಭಾಗಿಯಾಗಿದ್ರು. ಸಚಿವ ಕೆಎಚ್ ಪಾಟೀಲ್ ಜೊತೆಯಲ್ಲಿ ಡಿಜಿ ಸಲೀಂ ಅವರು ಕೂಡ ಸಭೆಯಲ್ಲಿದ್ರು. ಈ ವೇಳೆ ಪೊಲೀಸ್ ಇಲಾಖೆಯ ಮೇಲೆ ಸಚಿವರು ಅಸಮಾಧಾನವನ್ನ ಹೊರಗಾಕಿದ್ರು. ಕೆಲವು ಪೊಲೀಸರ ತಲೆದಂಡ ಮಾಡೋದಕ್ಕೆ ಮುಂದಾದಂತ ಸರ್ಕಾರ ಈ ವೇಳೆ ಮಾತನ್ನ ಆರಂಭಿಸಿದ್ರು ಬಿ ದಯಾನಂದ್ ಅವರು. ಪೊಲೀಸರಿಗೆ ಅಮಾನತು ಹೊಸದಲ್ಲ ಸರ್, ನಾನು ಇನ್ನು ಜೊತೆಯಲ್ಲಿ ಸಿಎಂ ಡಿಸಿಎಂಗೆ ಮೊದಲೇ ಹೇಳಿದ್ದೆ, ಎರಡು ಕಡೆ ಸಮಾರಂಭ ಬೇಡ, ಆಗಲ್ಲ ಅನ್ನೋದಾಗಿ ಹೇಳಿದ್ದೆ. ನಾನು ಬೇಡ ಅಂದ್ರು. ಕೆಎಸ್ಸಿಎ ಒತ್ತಡಕ್ಕೆ ಮಣಿದಿದ್ದು ಯಾರು? ಆರ್ಸಿಬಿಯ ಪರವಾಗಿ ದೆಹಲಿಯಿಂದ ಕಾಲ್ ಬಂದಾಗ ಸಂಪುಟದ ಸದಸ್ಯರೇ ಓಕೆ ಅಂದ್ರು. ಎಲ್ಲಾ ರಾಜಕಾರಣಿಗಳೇ ಮಾಡಿ ಈಗ ನನ್ನ ತಲೆದಂಡನ ಅನ್ನುವಂತ ಪ್ರಶ್ನೆ ಎತ್ತಿದ್ರು. ಅಮಾನತು ಮಾಡಿದ್ರೆ ನಾನೀಗಲೇ ಹೊರಡ್ತೀನಿ ಅನ್ನುವಂತ ಮಾತಾಡಿದ್ರು. ಲಾಠಿ, ಪೊಲೀಸ್ ಟೋಪಿ ಇವತ್ತೇ ಸರೆಂಡರ್ ಮಾಡಿ ಹೊರಡ್ತೀನಿ ಅಂದಿದ್ರು ದಯಾನಂದ್ ಅವರು. ಅಮಾನತಿಗೂ ಮುನ್ನ ನಡೆದಿರುವಂತ ಮಹತ್ವದ ಸಭೆಯ ಮಾತಿದು. ಪಕ್ಕಾ ಸಿನಿಮಾ ಸ್ಟೈಲ್ ಅಲ್ಲೇ ಖಡಕ್ ಡೈಲಾಗ್ ಅನ್ನ ಹೊಡೆದಿದ್ರು ದಯಾನಂದ್ ಅವರು. ಕೂಡಲೇ ದಯಾನಂದ್ ಅವರನ್ನ ಸಮಾಧಾನ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಮನವರಿಕೆ ಆಗುತ್ತೆ. ಈಗ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ. ಹೀಗಾಗಿ ಕಮಿಷನರ್ ಆಗಿ ಮುಂದುವರಿಯುವುದು ಆಗಲ್ಲ. 15 ದಿನಗಳಲ್ಲಿ ರಿಪೋರ್ಟ್ ಬರುತ್ತೆ. ಒಂದು ವೇಳೆ ಈ ರಿಪೋರ್ಟ್ ಅಲ್ಲಿ ನಿಮ್ಮ ತಪ್ಪು ಇಲ್ಲ ಅಂದ್ರೆ ನಿಮಗೆ ಅದಕ್ಕಿಂತಲೂ ಉತ್ತಮ ಅವಕಾಶ ಸಿಗುತ್ತೆ. ಸರ್ಕಾರಕ್ಕೂ ಗೊತ್ತು ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಏನು ಅನ್ನೋದಾಗಿ ಮನವೊಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಮಿಷನರ್ ಜೊತೆಗೆ ಆಗಮಿಸಿದಂತ ಡಿಜಿಪಿ ಸಲೀಂ ಅವರು ಕೂಡ ಈ ಪ್ರಕರಣ ಮುಜುಗರ ತಂದಿದೆ. ಇಡೀ ಸಂಪುಟ ಸದಸ್ಯರು ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದು ಸರ್ಕಾರಕ್ಕೆ ಭಾರಿ ಮುಜುಗರ ತರಿಸಿರುವಂತ ಪ್ರಕರಣ. ಕಾಲ್ ತುಳಿತ ಸಮಯ ಇರಲಿಲ್ಲ ಅನ್ನೋದು ನಮಗೂ ಗೊತ್ತು. ಆದ್ರೆ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ತುಮಕೂರು ಈ ಜಿಲ್ಲೆಯ ಪೊಲೀಸರನ್ನ ಕರೆದುಕೊಂಡು ಬರೋದು ಕಷ್ಟದ ಕೆಲಸ ಆಗಿರಲಿಲ್ಲ ಹೊತ್ನಲ್ಲಿ. ಇದು ಪೊಲೀಸ್ ಫೇಲ್ಯೂರ್ ಅನ್ನೋದಾಗಿ ಸಿಎಂ ಮತ್ತು ಡಿಸಿಎಂ ಹೇಳಿದ್ರು. ಬೆಂಗಳೂರು ಪೊಲೀಸ್ ಆಯುಕ್ತರಿಂದ ಹಿಡಿದು ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಡಿಸಿಪಿ ತಲೆದಂಡ ಆಗಬೇಕನ್ನೋದಾಗಿ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಹೇಳಿದ್ರು. ಇದು ನಮ್ಮ ಅಭಿಪ್ರಾಯ ಅಲ್ಲ, ಇಡೀ ಸಚಿವ ಸಂಪುಟದ ಸದಸ್ಯರ ಅಭಿಪ್ರಾಯ ಅನ್ನೋದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇದು ದಯಾನಂದ್ ಅವರ ತಲೆದಂಡಕ್ಕೂ ಮುನ್ನ ನಡೆದಿರುವಂತಹ ಮಹತ್ವದ ಸಭೆಯ ಮಾತುಕತೆ. ಎಲ್ಲರನ್ನು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬಿಡ್ತೀನಿ. ಸಸ್ಪೆಂಡ್ ಮಾಡಿ ಸರ್. ಅಧಿಕಾರ ಇಲ್ಲದೆ ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಸಸ್ಪೆಂಡ್ ಆಗಿ ಮನೇಲಿರೋದು ಒಳ್ಳೆಯದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪೌಗಡ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗಾಗಲೇ ಕಾಲ್ ತುಳಿತ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು, ಅದರಲ್ಲೂ ಕೂಡ ಕಮಿಷನರ್, ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಅವರ ತಲೆದಂಡ ಆಗಿದೆ. ಅದಕ್ಕೂ ಮುನ್ನ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಸಂಪುಟದ ಸದಸ್ಯರಿತರು ಕೂಡ ಸಭೆ ಮಾಡಿ ಮಹತ್ವದ ವಿಚಾರ, ಜೊತೆಯಲ್ಲಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು, ದಯಾನಂದ್ ಅವರು ಯಾವ್ಯಾವ ಮಾತುಗಳನ್ನಾಡಿದ್ರು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಮಾರುತಿ. ಅಖಿಲೇಶ್, ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಕೂಡ 11 ಜನರು ಈ ಕಾಲ್ತುಳಿತಕ್ಕೆ ಬಲಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿಲ್ಲ. ಇದು ರಾಜಕಾರಣದಲ್ಲಾಗಿರ್ಬೋದು, ಬೇರೆ ಯಾವುದೋ ಜಾತ್ರೆ, ಯಾವುದೋ ಸಂದರ್ಭದಲ್ಲಾಗಿರ್ಬೋದು, ಇಂಥ ಒಂದು ದೊಡ್ಡ ಮಟ್ಟದ ಹಾನಿ ಯಾವತ್ತೂ ಆಗಿರಲಿಲ್ಲ ಅನ್ನುವಂಥ ಒಂದು ಚರ್ಚೆ ಮೊನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಆರಂಭ ಆಗಿದೆ. ಈ ನಡುವೆ ಯಾರ ತಪ್ಪು, ಈ ಹೊಣೆ ಯಾರ ಹೆಗಲಿಗೆ ಕಟ್ಟಬೇಕು, ಇದರಲ್ಲಿ ರಾಜಕೀಯ ನಾಯಕರು ತಪ್ಪ,
ಪೊಲೀಸ್ ಅಧಿಕಾರಿಗಳು ತಪ್ಪ, ಇಲ್ಲವೇ ಅದನ್ನು ಸೆಲೆಬ್ರೇಷನನ್ನು ನೋಡೋಕ್ಕೆ ಬಂದಂತಹ ಜನರು ತಪ್ಪ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಂಡ್ವು. ಆದರೆ ಸರ್ಕಾರ ಮತ್ತು ಪೊಲೀಸರ ತಪ್ಪಿನಿಂದಾಗಿ ಈ ಘಟನೆ ಆಯಿತು ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇರುವಂಥದ್ದು. ಹೀಗಾಗಿ ಮೊನ್ನೆ ಯಾವಾಗ ಈ ಘಟನೆ ಆಯಿತೋ ಆ ಕ್ಷಣದಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇಡೀ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದು, ಅದೇ ರೀತಿ ಸಾರ್ವಜನಿಕವಾಗಿ ಆಕ್ರೋಶ ಹೆಚ್ಚಾಗ್ತಲೇ ಹೋಯಿತು. ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಹಿರಿಯ ಸಚಿವಗಳು ಒತ್ತಡವನ್ನು ತಂದರು. ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೋ, ಯಾಕಂತ ಹೇಳಿದ್ರೆ KSC ಅಧೀನದಲ್ಲಿ ಬರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಜವಾಬ್ದಾರಿಯನ್ನು ಹೊತ್ತಂತಹ ಪದಾಧಿಕಾರಿಗಳು ಏನು ಮಾಡ್ತಾಯಿದ್ರು, ಇಲ್ಲವೇ ಆ ಸುಪರ್ದಿನಲ್ಲಿ ಬರ್ತಿದ್ದಂತಹ ಪೊಲೀಸರು ಏನು ಮಾಡ್ತಿದ್ರು, ಅಲ್ಲಿ ಆ ಗೇಟ್ ಬಳಿ ಇದ್ದಂತಹ ಪೊಲೀಸರು ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ವಿಫಲರಾದ್ರ? ಈ ಪ್ರಶ್ನೆಗಳನ್ನು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಲವು ಸಚಿವರುಗಳು ಇಟ್ಟಿರುವಂಥದ್ದು. ಸರ್ಕಾರ 2 ವರ್ಷ ತುಂಬಿ ಮೊನ್ನೆ ಅಷ್ಟೇ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ 11 ಜನರ ಹಾನಿ ಎಷ್ಟು ಡ್ಯಾಮೇಜನ್ನು ಸರ್ಕಾರದ ಮೇಲೆ ತಂದಿದೆ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಸರ್ಕಾರಕ್ಕೆ ಆಗಿರುವಂತಹ ಮುಜುಗರವನ್ನು ತಪ್ಪಿಸಬೇಕು ಅನ್ನೋದಾದರೆ ಖಡಕ್ ಆದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯ ಸಚಿವರುಗಳು ಹಲವರು ಮಾಡಿದ್ದು. ಈ ಹಿನ್ನೆಲೆಯಲ್ಲೇ ನಿನ್ನೆ ತಡರಾತ್ರಿ ಒಂದು ಕಡೆ ಸರ್ಕಾರದಲ್ಲಿರುವಂತಹ ಸಚಿವ ಸಂಪುಟ ಸದಸ್ಯರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಅದಕ್ಕೆ ಮುಗಿಬಿದ್ವು. ಜೊತೆಗೆ ಸಾರ್ವಜನಿಕವಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಇಮ್ಮಡಿಗೊಂಡಿತು. ಹೀಗಾಗಿ ಯಾವುದಾದ್ರೂ ಒಂದು ಕ್ರಮ ಆಗಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಿರಿಯ ಸಚಿವರುಗಳು ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ಮಾಡಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಒಂದು ತಲೆದಂಡವನ್ನು ಮಾಡಿದರು. ಆದರೆ ಅದಕ್ಕೂ ಮೊದಲು ನಡೆದಂಥ ಒಂದು ಘಟನೆ ಇದೆಯಲ್ಲ, ಅದು ಬಹಳಷ್ಟು ರೋಮಾಂಚನಕಾರಿಯಾಗಿತ್ತು ಅನ್ನುವಂಥದ್ದನ್ನು ಆ ಸಭೆಯಲ್ಲಿ ಒಳಗಡೆ ಇದ್ದಂತಹ ನಾಯಕರುಗಳು ಹೇಳ್ತಾ ಇರುವಂಥದ್ದು. ದಯಾನಂದ್ ಮತ್ತು DGP ಸಲೀಂ ಇಬ್ಬರನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ HK ಪಾಟೀಲ್, ಪರಮೇಶ್ವರ್ ಇದ್ದಂತಹ ಒಂದು ಸಭೆ ಕರೆಸ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯು ಕೂಡ ಅದರಲ್ಲಿರ್ತಾರೆ, ಗೃಹ ಇಲಾಖೆ ಕಾರ್ಯದರ್ಶಿನೂ ಕೂಡ ಅಲ್ಲಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೊಣೆ ಯಾರು ಹೊತ್ಕೋಬೇಕು, ಇಲ್ಲಿ ಯಾರ ತಪ್ಪಿದೆ, ಈ ಪ್ರಶ್ನೆಗಳನ್ನು ಸಹಜವಾಗಿ ಅಲ್ಲಿ ಆ ಸಭೆಯಲ್ಲಿ ಇಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ದಯಾನಂದ್ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾನು 2 ಕಡೆ ಸಭೆಯನ್ನು ಮಾಡೋದು ಬೇಡ, ಆ ಸಮಾವೇಶವನ್ನು ವಿಜಯೋತ್ಸವವನ್ನು ಆಚರಣೆ ಮಾಡೋದು ಬೇಡ ಅನ್ನೋದನ್ನು ನಿಮಗೆ ಮೊದಲೇ ಹೇಳಿದ್ದೆ. ಆದರೂ ಕೂಡ ಬೇರೆ ಬೇರೆ ಕಡೆಯಿಂದ ರಾಜಕೀಯ ಒತ್ತಡ ಕೇಳಿಬಂತು. ನಿಮ್ಮ ಸಂಪುಟದಲ್ಲಿರುವಂತಹ ನಿಮ್ಮ ಜೊತೆ ಇರುವಂತಹ ನಾಯಕರುಗಳೇ ಪೊಲಿಟಿಕಲ್ ಪ್ರೆಷರನ್ನು ತಂದರು. ಹೀಗಾಗಿ ನನಗೆ ಅನಿವಾರ್ಯವಾಗಿ ಇದಕ್ಕೆ ಒಪ್ಕೊಳ್ಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂತು. ಒಂದು ಕಡೆ ಸರ್ಕಾರ ಮಾಡಿದಂಥ ಒಂದು ತಪ್ಪಿಗೆ ನಾವ್ಯಾಕೆ ಬಲಿ ಆಗಬೇಕು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿರುವಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಭೆಯಲ್ಲಿದ್ದಂಥವರು ನಾವು ಒಂದು ಸಂದೇಶ ರವಾನೆ ಮಾಡಲೇಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿದ್ದಂತಹ ಪೊಲೀಸರು ತಪ್ಪು ಮಾಡಿರ್ಬೋದು, ಆದರೆ ಅದರ ಮೇಲಿದ್ದಂತಹ ಅಧಿಕಾರಿಗಳು ತಾವೇನು ಮಾಡ್ತಿದ್ರಿ, ಹೀಗಾಗಿ ನಿಮ್ಮ ವಿರುದ್ಧ ಕ್ರಮ ಅನಿವಾರ್ಯ ಆಗುತ್ತೆ. ಒಂದು ವೇಳೆ ಏನು ಈಗ ನ್ಯಾಯಾಂಗ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಕೋರ್ಟಲ್ಲೂ ಕೂಡ ಇದನ್ನು ಭಾಳಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಹೀಗಾಗಿ CID ತನಿಖೆಗೆ ಕೂಡ ವರ್ಗಾವಣೆಯನ್ನು ಮಾಡ್ತಿದ್ವಿ. ಈ ನಡುವೆ ಒಂದು ವೇಳೆ ನಿಮಗೆ ರಿಲೀಫ್ ಸಿಕ್ಕಿದ್ದೇ ಆದರೆ ಆಗ ನಿಮಗೆ ಅವಕಾಶಗಳು ಇದ್ದೇ ಇರ್ತವೆ. ನಿಮ್ಮ ಆ ಸಂದರ್ಭದಲ್ಲಿ ದಯಾನಂದ್ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ IPS ಅಧಿಕಾರಿಯಾಗಿ ನೇಮಕ ಆದ ಬಳಿಕ ನನ್ನ ಮೇಲೆ ಇಂಥದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನಾನು ಇವತ್ತು ಯಾರೋ ಒಂದು ಪ್ರೆಷರ್ ಪೊಲಿಟಿಕ್ಸ್ಗೆ ನಾನ್ಯಾಕೆ ಬಲಿಯಾಗಬೇಕು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ನಿನ್ನಿಟ್ಟಿರುವಂಥದ್ದು. ಯಾಕೆಂತ ಹೇಳಿದ್ರೆ ಯಾವುದೇ ಒಬ್ಬ IPS ಅಧಿಕಾರಿ ಆಗಿರ್ಬೋದು, IAS ಅಧಿಕಾರಿ ಆಗಿರ್ಬೋದು, ಯಾವುದೇ ಅಧಿಕಾರಿ ಆಗಿರಲಿ, ಆತನು ಬಡ್ತಿ ಪಡೆಯುವಂಥ ಒಂದು ಸಂದರ್ಭದಲ್ಲಿ ಆ ಟ್ರ್ಯಾಕ್ ರೆಕಾರ್ಡ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆತನ ಟ್ರ್ಯಾಕ್ ರೆಕಾರ್ಡ್ ಭಾಳಷ್ಟು ಕೆಲವರಿಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಕೆಲವರಿಗೆ ಯಾವುದೇ ಟ್ರ್ಯಾಕ್ ರೆಕಾರ್ಡಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಬಡ್ತಿಗಳು ಭಾಳಷ್ಟು ಸುಲಭವಾಗಿ ಸಿಗ್ತವೆ. ಅವ್ರಿಗೆ ಏನೇನೆಲ್ಲ ಅವಕಾಶಗಳು ಸಿಗಬೇಕೋ ಆ ಎಲ್ಲ ಅವಕಾಶಗಳು ಸಿಗ್ತವೆ. ದಯಾನಂದ್ ಅವ್ರಿಗೆ ಇದ್ದಂಥ ಒಂದು ಆತಂಕವೂ ಕೂಡ ಅದೇ ಆಗಿತ್ತು. ಒಂದು ವೇಳೆ ನನಗೆ ಈಗ ಏಕಾಏಕಿ ನೀವು ಈ ರೀತಿಯಾಗಿ ಅಮಾನತು ಆದೇಶವನ್ನು ನನ್ನ ಮೇಲೆ ಆ ಅಸ್ತ್ರವನ್ನು ಬಳಸಿದ್ದೆ ಆದರೆ ನನ್ನ ಟ್ರ್ಯಾಕ್ ರೆಕಾರ್ಡ್ ಏನಾಗಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದು. ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅವ್ರಿಗೆ ಒಂದು ರೀತಿಯಾದಂತಹ ಒಂದು ಸಂದೇಶವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ, ಮನವೊಲಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಿರೋದ್ರಿಂದ, CID ತನಿಖೆ ಕೂಡ ವರ್ಗಾವಣೆ ಆಗ್ತಿರೋದ್ರಿಂದ ಅನಿವಾರ್ಯವಾಗಿ ಕ್ರಮ ಅಗತ್ಯತೆಯಾಗಿ ಬೇಕಾಗಿದೆ. ಹೀಗಾಗಿ 15 ದಿನಗಳ ಒಳಗಾಗಿ ಒಂದು ವೇಳೆ ರಿಪೋರ್ಟಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂತ
ಬಂದಿದ್ದೆ ಆದರೆ ಆ ಸಂದರ್ಭದಲ್ಲಿ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳೋದ್ರ ಮುಖೇನ ಆ ವಾದ ಮತ್ತು ಪ್ರತಿವಾದವನ್ನು ಮುಗಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ತೆಟ್ಟಿದೆ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ, ಈ ನಾವೇನು ಡಾಲಿ ಧನಂಜಯ ಅವರ ಸಿನಿಮಾ ವಿಡಿಯೋವನ್ನು ಹಾಕಿದ್ವಿ, ಅದೇ ರೀತಿಯಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ತಮ್ಮ ಒಂದು ಅಭಿಪ್ರಾಯವನ್ನು ಅಮಾನತಾಗಿರುವಂತಹ ನಿನ್ನೆ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಹೇಳಿದ್ರು ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಅಭಿಲಾಷ್. ಎಸ್, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಮಾಹಿತಿಗೆ.